ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ಇವತ್ತೇ ನಡೆದಿರತಕ್ಕಂಥ ಅಂದರೆ ಜನವರಿ 25, 2026ರಂದು ಸುಮಾರು 325 ಹುದ್ದೆಗಳಿಗೋಸ್ಕರ ನಡೆದಿರತಕ್ಕಂಥ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಇವತ್ತು ನಾವು ಬಿಡಿಸ್ತಾ ಹೋಗೋಣ. ಕೆಎದವರು ನಡೆಸಿರುವ ವಿವಿಧ ಹುದ್ದೆಗಳಿಗೋಸ್ಕರ ನಡೆದಿರತಕ್ಕಂಥ ಈ ಒಂದು ಪರೀಕ್ಷೆ ಬೇರೆ ಬೇರೆ ಇಲಾಖೆಗಳಿದ್ದಾವೆ. ಸುಮಾರು 7ರಿಂದ 8 ಇಲಾಖೆಗಳ ಹುದ್ದೆಗಳಿದ್ದಾವೆ. ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಕೂಡ SDA ಮತ್ತು ಮಾರಾಟ ಸಹಾಯಕರ ಹುದ್ದೆ ಇದ್ದಾವೆ. ಆಮೇಲೆ BDAದಲ್ಲಿ ಕೂಡ SDA ಹುದ್ದೆಗಳು, BWSSC-B ಜೂನಿಯರ್ ಸಹಾಯಕ ಹುದ್ದೆಗಳು ಮತ್ತು KKRTCಯಲ್ಲಿದ್ದಾವೆ ಮತ್ತು KSSIDCಯಲ್ಲಿದ್ದಾವೆ. ಅದೇ ರೀತಿ NWKRTCಯಲ್ಲಿ ಇದ್ದಾವೆ. ಈ ಎಲ್ಲ ಇಲಾಖೆಯಲ್ಲಿನ ಬೇರೆ ಬೇರೆ ಹುದ್ದೆಗಳಿಗೋಸ್ಕರ ನಡೆದಿರ್ತಕ್ಕಂಥ ಈ ಒಂದು ಪರೀಕ್ಷೆಯಲ್ಲಿನ ಈ ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಸರಳವಾಗಿ ಬಿಡಿಸ್ತಾ ಹೋಗೋಣ. ಇಲ್ಲಿ 9 ಕ್ವಶನ್ಗಳು ತುಂಬ ಸರಳವಾಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳಿದ್ರೆ ನನಗನ್ಸುತ್ತೆ ಎಲ್ಲರೂ ಕೂಡ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕೂಡ 9 ಕ್ವಶನ್ಗಳನ್ನು ಸರಿ ಉತ್ತರ ನೀಡಿದ್ರೆ ಅಂತಕ್ಕಂಥ ಭಾವನೆ ಇದೆ. ಆದರೂ ಕೂಡ ಮುಂಬರ್ತಕ್ಕಂಥ ಪರೀಕ್ಷೆಗಳಿಗೆ ತುಂಬ ಅನುಕೂಲ ಆಗುತ್ತೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ತ್ರಿಭುಜದ ಕೋನಗಳು 3:2:7 ಅನುಪಾತದಲ್ಲಿದ್ದರೆ ಆ ತ್ರಿಭುಜದ ಕೋನಗಳು ಎಷ್ಟು ಅಂತೇಳಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ತುಂಬ ಬೇಸಿಕ್ ಆಗಿರ್ತಕ್ಕಂಥ ರೇಖಾಗಣಿತದ ಕ್ವಶನ್ ಅನ್ನು ಕೇಳಿದ್ದಾರೆ. ಇಲ್ಲಿ ತ್ರಿಭುಜದಲ್ಲಿರ್ತಕ್ಕಂಥ 3 ಕೋನಗಳ ರೇಷೋ ಕೊಟ್ಟಿದ್ದಾರೆ. ಒಂದು 3ರಷ್ಟಿದಂತೆ, ಇನ್ನೂ ಒಂದು ಕೋನ 2ರಷ್ಟಿದೆಯಂತೆ, ಇನ್ನೂ ಒಂದು ಕೋನ 7ರಷ್ಟಿದೆಯಂತೆ. ಹಾಗಾದ್ರೆ ಆ ಕೋನಗಳು ಎಷ್ಟೆಷ್ಟಿದಾವೆ ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ನಾವು ಉತ್ತರಿಸಬೇಕಾದ್ರೆ ಮೊದಲು ನಮಗೆ ಆ ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು ಅಂತ ಗೊತ್ತಿರಬೇಕು. ಇಲ್ಲಿ ಒಂದು ತ್ರಿಭುಜ ಇದೆ. ಈ ತ್ರಿಭುಜದ 3 ಒಳಕೋನಗಳಿದಾವೆ. ಇದೊಂದು ಕೋನ, ಇದು ಒಂದು ಕೋನ, ಇದು ಒಂದು ಕೋನ. ಇದು A ಅಂತ ಇಟ್ಕೊಳ್ಳಿ, ಇದು B ಅಂತ ಇಟ್ಕೊಳ್ಳಿ, ಇದು C ಅಂತ ಇಟ್ಕೊಳ್ಳಿ. ಈ 3 ಕೋನಗಳನ್ನು ಸೇರಿಸಿದ್ರೆ ಎಷ್ಟು ಬರುತ್ತೆ? ಯಾವಾಗಲೂ 180 ಡಿಗ್ರಿ ಇರುತ್ತೆ. ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು? 180. ಹಾಗಾದ್ರೆ 3 ರೇಷೋ ಇದಾವೆ. ಇದು 3ರಷ್ಟು, ಇದು 3ರಷ್ಟಿದೆ, ಇದು 2ರಷ್ಟಿದೆ, ಇದು 7ರಷ್ಟಿದೆ ಅಂತ ಇಟ್ಕೊಳ್ಳಿ. ಈಗ ಹೌದಾ? ಹಾಗಾದ್ರೆ ಈ 3 ಒಳಕೋನಗಳ ರೇಷೋ ಕೊಟ್ಟಿದ್ದಾರೆ ಅಂದಮೇಲೆ ಹಾಗಾದ್ರೆ ಈ ರೇಷೋನ 3 ಒಳಕೋನಗಳ ಮೊತ್ತ 180 ಇದಲ್ಲ, ಈ 180ಕ್ಕೆ ರೇಷೋಗಳನ್ನು ಕೂಡಿಸ್ಕೊಳ್ಬೇಕು. 3, 2, 5, 5, 7, 12. ಈ 12ರಿಂದ 180ಕ್ಕೆ 3 ಒಳಕೋನಗಳ ಮೊತ್ತಕ್ಕೆ ನಾವು ಡಿವೈಡ್ ಮಾಡಿದ್ಮೇಲೆ ಒಂದು ರೇಷೋ ಈಕ್ವಲ್ ಟು ಸಿಗುತ್ತೆ ನಮಗೆ. ಈಗ ಇಲ್ಲಿ 12 ರೇಷೋ ಈಕ್ವಲ್ ಟು 180. ಹೌದು ತಾನೆ? 12 ರೇಷೋ 7, 3, 10, 12, 12 ರೇಷೋ ಈಕ್ವಲ್ 180. ನಮಗೆ ಬೇಕಾದ್ರೆ ಒಂದು ರೇಷೋ ಬೇಕು. ಹಾಗಾದ್ರೆ ಒಂದು ರೇಷೋ ಈಕ್ವಲ್ ಟು ಎಷ್ಟು ಅಂದಾಗ 12ಕ್ಕೆ 180ಕ್ಕೆ ಕ್ಯಾನ್ಸಲ್ ಮಾಡಿದಾಗ ಎಷ್ಟಾಗುತ್ತೆ? 12 ಒಂದಲ್ಲ 12, 12 ಒಂದಲ್ಲ 12, 6 ಉಳಿತೆ 60 ಆಗುತ್ತೆ. 12 ಇಲ್ಲಿ 60. ಹಾಗಾದ್ರೆ ಒಂದು ರೇಷೋ ಈಕ್ವಲ್ ಟು ಎಷ್ಟು? ಈಗ 15. ಒಂದು ರೇಷೋ ಈಕ್ವಲ್ ಟು ಎಷ್ಟು? 15. ಹಾಗಾದ್ರೆ ಈ ಕೋನ ಬೇಕು ತಾನೆ? ಇದರಿಂದ ಇದಕ್ಕೆ ಗುಣಾಕಾರ ಮಾಡಿದ್ರೆ ಈ ಕೋನ ಸಿಗುತ್ತೆ. 15 3 ಎಷ್ಟು? 45 ಡಿಗ್ರಿ ಈ ಒಂದು ಕೋನ. ನೆಕ್ಸ್ಟ್ 15 2 15 ಎಷ್ಟು? 30. ಹಾಗಾದ್ರೆ ಎರಡನೇ ಕೋನ ಎಷ್ಟು? 30 ಡಿಗ್ರಿ. ಹೌದು ತಾನೆ? ಹಾಗಾದ್ರೆ 15 7 ನೋಡ್ರಿ, 15 7 105. ಇದು ಇನ್ನೊಂದು ಕೋನ. ನೋಡ್ರಿ, ಈಗ ನಮಗೆ 3 ಕೋನಗಳು ಸಿಕ್ಕು. ಒಂದು ವೇಳೆ ಈ 3 ಕೋನವನ್ನು ಸೇರಿಸಿದ್ರೆ 180 ಇದ್ದೇ ಇರುತ್ತೆ. ನೋಡ್ರಿ, 100 30, ಇದೊಂದು 35, 35 ಒಂದು 45, 80, 100 ಇದೊಂದು 80, 180. ಹೌದಾನೆ? ಇಷ್ಟು ಈಸಿಯಾಗಿ 45 ಡಿಗ್ರಿ, 30 ಡಿಗ್ರಿ ಮತ್ತು 105 ಡಿಗ್ರಿ ಇರ್ತಕ್ಕಂಥ ಆಯ್ಕೆ ಏನಾಗುತ್ತೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಇದರಲ್ಲಿ ಆಯ್ಕೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಸಿಂಪಲ್ ಇದೆ. ಹೌದಾ? ಒಂದು 10 ಸೆಕೆಂಡ್ ಬೇಕಾಗಿಲ್ಲ, 5 ಸೆಕೆಂಡ್ ಒಳಗಡೆ ಉತ್ತರ ಕೊಡ್ಬೋದು ಇದಕ್ಕೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 2. ಒಂದು ಬಣ್ಣದ ಕಂಪನಿಯು ಕೆಂಪು, ನೀಲಿ, ಹಸಿರು ಬಣ್ಣಗಳನ್ನು 1:2:3 ಪ್ರಮಾಣದಲ್ಲಿ ಬೆರೆಸಿ ಒಂದು ಗೋಡೆಯ ಲೇಪನವನ್ನು ತಯಾರಿಸುತ್ತದೆ. ಒಂದು ವೇಳೆ 60 ಲೀಟರ್ಗಳಷ್ಟು ಮಿಶ್ರಣವನ್ನು ಸಿದ್ಧಪಡಿಸಿದರೆ ಕೆಂಪು ಮತ್ತು ನೀಲಿ ಬಣ್ಣಗಳನ್ನು ಒಟ್ಟಾಗಿ ಎಷ್ಟು ಬಳಸಲಾಗುವುದು? ನೋಡ್ರಿ, ನೋಡಿದ ತಕ್ಷಣ ಉತ್ತರ ಗೊತ್ತಾಗುತ್ತೆ. ಪ್ರೀವಿಯಸ್ ಕ್ವಶನ್ ಇತ್ತಲ್ಲ, ಸೇಮ್ ಅದೇ ರೀತಿಯಾಗಿರ್ತಕ್ಕಂಥದ್ದು. ಕೋನಗಳನ್ನು ಬಿಡಿಸಿದಲ್ಲ, ಅದೇ ರೀತಿಯಾಗಿರ್ತಕ್ಕಂಥದ್ದು. ಇಲ್ಲಿ 60 ಲೀಟರ್ನ ಒಂದು ಮಿಶ್ರಣವನ್ನು ರೆಡಿ ಮಾಡ್ತಾ ಇದ್ದಾರೆ. ಆ 60 ಲೀಟರ್ನ ಮಿಶ್ರಣದಲ್ಲಿ ರೆಡ್ 1ರಷ್ಟು, ಬ್ಲೂ 2ರಷ್ಟು, ಗ್ರೀನ್ 3ರಷ್ಟು ಇರಬೇಕು. ಹಾಗಾದ್ರೆ 60 ಲೀಟರ್ ಮಿಶ್ರಣದಲ್ಲಿ ರೆಡ್ ಎಷ್ಟು ಲೀಟರ್ದ, ಬ್ಲೂ ಎಷ್ಟು ಲೀಟರ್ ಅದ ಅಂತ ಕೇಳಿದ್ದಾರೆ. ನೋಡಿದ ತಕ್ಷಣ ಉತ್ತರ ಗೊತ್ತಾಗುತ್ತೆ. ಇದು 1ರಷ್ಟು, ಇದು ಎಷ್ಟರಷ್ಟದ? 2ರಷ್ಟು. ಇವೆರಡು ಸೇರಿಸಿದ್ರೆ ಎಷ್ಟಾಗುತ್ತೆ? 3 ಆಗುತ್ತೆ. ಇದು ಕೂಡ ಎಷ್ಟಿದೆ? ಗ್ರೀನ್ ಒಂದೇ 3 ಇದೆ, ಇವೆರಡು 3 ಇದಾವೆ. ಹಾಗಾದ್ರೆ 60ರಲ್ಲಿ 2 ಭಾಗ ಮಾಡಿ, 1 ಭಾಗ ಇದಕ್ಕೆ, 1 ಭಾಗ ಇದಕ್ಕೆ. 60ರಲ್ಲಿ 2 ಭಾಗ ಮಾಡಿದ್ರೆ ಇದು 30 ಲೀಟರ್ ಆಗುತ್ತೆ. ಇವೆರಡು ಸೇರಿಸಿದ್ರೆ 3 ಇದೆ, ಇದು ಕೂಡ 3 ಯೂನಿಟ್, ಇದು ಕೂಡ 30 ಲೀಟರ್ ಆಗುತ್ತೆ.
ರೆಡ್ ಬ್ಲೂ ಎಷ್ಟು ಲೀಟ್ರು? 30 ಲೀಟರ್. ಗ್ರೀನ್ ಒಂದೇ 3 ಲೀಟರ್. ಎರಡು ಸೇರಿಸಿದ್ರೆ ಎಷ್ಟು ಲೀಟರ್ ಅದು? 60 ಲೀಟರ್ ಆಯ್ತಾ? ನೋಡ್ರಿ ಎಷ್ಟು ಕ್ಷಣದಲ್ಲಿ ಉತ್ತರ ನೀಡ್ಬೋದು ನಾವು. ಹೌದಾನೆ? ಅವ್ರು ಕೇಳಿದ್ರೆ ರೆಡ್ ಬ್ಲೂ ಅವೆರಡು ಸೇರಿಸಿ 3 ಯೂನಿಟ್, ಗ್ರೀನ್ ಒಂದೇ 3 ಯೂನಿಟ್, ಇದು 3 ಇದು 3 ಸಮಾದ. ಹಾಗಾದ್ರೆ ಈ 60ರಲ್ಲಿ 2 ಭಾಗ ಮಾಡ್ಕೊಂಡ್ಬಿಡಕ್ 30 ಇದು 30, ಇವೆರಡು ಸೇರಿಸಿ 30 ಮುಗ್ದ ಹೋಯ್ತು. ಹೌದಾನೆ? ಲೆಕ್ಕದ ಪ್ರಕಾರ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಈ 3 ರೇಷೋ ಸೇರಿಸಿ 60 ಲೀಟರ್ ಆಗಿದೆ. ಹಾಗಾದ್ರೆ 3 ರೇಷೋ ಸೇರಿಸಿ ಎಷ್ಟಾಗುತ್ತೆ? 1 2 3 3 3 6 ಯೂನಿಟ್ ಆಗುತ್ತೆ. 6 ಯೂನಿಟ್ ಇಸ್ಕೊಲ್ ಟು 60 ಲೀಟರ್. ಹಾಗಾದ್ರೆ 1 ಯೂನಿಟ್ ಇಕ್ಕೊಳ್ಸತ್ತೆ 61 6 1 6 10 1 ಯೂನಿಟ್ ಇಕ್ಕೊಲ್ ಎಷ್ಟಾಯ್ತು? 10 ಆಯ್ತು. ಈಗ ರೆಡ್ ಎಷ್ಟು ಯೂನಿಟ್ ಅದ? 10 ಯೂನಿಟ್ ಅದ. ಹಾಗಾದ್ರೆ 1 ಯೂನಿಟ್ ಇಕ್ಕೊಟ್ಟು 10 ಆದ್ರೆ ಹಾಗಾದ್ರೆ ಇಲ್ಲಿ 1 ಯೂನಿಟ್ ಅದ, 1 10 ಲೀಟರ್ ಕೇವಲ ರೆಡ್ ಬಣ್ಣ ಇದೆ. ಆಮೇಲೆ ಬ್ಲೂ ಎಷ್ಟಿದೆ? ಬ್ಲೂ ಎಷ್ಟು ಯೂನಿಟ್? 2 ಯೂನಿಟ್. ಹಾಗಾದ್ರೆ 1 ಯೂನಿಟ್ ಇಕ್ಕೊಟ್ಟು 10 ಆದರೆ 2 ಯೂನಿಟ್ ಇಕ್ಕೊಟ್ಟು ಎಷ್ಟಾಯ್ತು? 20 ಲೀಟರ್. ಕೇವಲ ಬ್ಲೂ 20 ಲೀಟರ್ ಇದೆ. 2 ಸೇರಿಸಿ ಎಷ್ಟು ಲೀಟರ್ ಆಯಿತು? 30 ಲೀಟರ್ ಆಯ್ತಾ? ಇದು ನಾವು ಲೆಕ್ಕದ ಪ್ರಕಾರ ಅದಾ ಕೇವಲ 10 ಸೆಕೆಂಡಲ್ಲಿ ಎರಡಕ್ಕೂ ಕರೆಕ್ಟಾಗಿ ಉತ್ತರ ನೀಡ್ಬೋದು ನಾವು. ಕ್ಲಿಯರ್? ಎಸ್, ಅರ್ಥ ಆಯ್ತಾ? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಲಕ್ಕಿಯನ್ನು NSEIA ಎಂದು ಕೋಡ್ ಮಾಡಿದರೆ ಆ ಭಾಷೆಯಲ್ಲಿ ಯಾಪಿಯನ್ನು ಹೇಗೆ ಕೋಡ್ ಮಾಡಲಾಗುವುದು? ನೋಡ್ರಿ, ಲಕ್ಕಿಯನ್ನ ಒಂದು ಕೋಡ್ ಬಳಸಿ ಈ ರೀತಿ ಬರೆದ್ರೆ ಅದೇ ಸಂಕೇತದಲ್ಲಿ ಯಾಪಿಯನ್ನು ಯಾವ ರೀತಿ ಬರೀಬಹುದು ಅಂತ ಕ್ವಶನ್ ಕೇಳಿದರೆ, ಎಸ್ ಇಲ್ಲ ನೋಡ್ಕೊಳ್ಬೇಕು. ಇಲ್ಲಿ ಕೂಡ 5 ಲೆಟರ್ ಇದಾವೆ, ಕೋಡಲ್ಲಿ ಕೂಡ 5 ಲೆಟರ್ ಇದಾವೆ. ಅಂದ್ರೆ ಇಲ್ಲಿರ್ತಕ್ಕಂಥ ಲೆಟರ್ಗಳು ಎಷ್ಟಿದಾವೆ ಅಷ್ಟೇ ಇದಾವೆ. ಒಂದು. ಎರಡನೇದಾಗಿ ಏನು ನೋಡ್ಕೊಳ್ಬೇಕು, ಇಲ್ಲಿ ಎಲ್ಲ ಇದೆ ಅಂದ್ಮೇಲೆ ಎಲ್ಲ ಏನಾರು ಇದೆಯೇನು? ಇಲ್ಲಿ ಸ್ಥಾನ ಪಲ್ಲಟ ಅಂದ್ರೆ ಎಲ್ಲಿ ಇಲ್ಲಿದ್ದು ಇಲ್ಲಿ ಯು ಇಲ್ಲಿ, ಸಿ ಇಲ್ಲಿ, ಎ ಇಲ್ಲಿ, ಈ ರೀತಿಯನ್ನು ಇಲ್ಲ. ಒಟ್ಟು 5 ಲೆಟರ್ ಇದಾವೆ ಅಷ್ಟೇ. ಇಲ್ಲಿ ಕೂಡ ಅದೇ ರೀತಿಯಾಗಿ ಬರ್ತವೆ. ಹಾಗಾದ್ರೆ ಇಲ್ಲಿ ಇವಕ್ಕೆ ಯಾವ ರೀತಿ ಸಂಬಂಧದ ನೋಡ್ಕೊಳ್ತೋಬೇಕು. ಎಲ್ಲು ಎಮ್ ಎನ್ ನೋಡ್ರಿ, ಇಲ್ಲಿ ಎಮ್ ಒಂದು ಲೆಟರ್ ಸ್ಕಿಪ್ ಆಗಿದೆ, ಈ ಕಡೆ ಸ್ಕಿಪ್ ಆಗಿದೆ, ಈ ಕಡೆ ಸ್ಕಿಪ್ ಆಗಿದೆ. ಆಗತ್ತಾ? ಇಲ್ಲಿ ನಾವು ಈ ಕಡೆ ಮಾಡಕ ಯು ವಿ ಡಬ್ಲ್ಯೂ ಆಗುತ್ತೆ, ಇಲ್ಲಿ ಎಸ್ ಅದ. ಹಾಗಾದ್ರೆ ನಾವು ಈ ಕಡೆ ನೋಡ್ಕೊಳ್ಬೇಕು. ಈಗ ರಿವರ್ಸ್ ಇದೆ, ಈ ಕಡೆ ನೋಡ್ಕೊಳ್ರಿ. ಈಗ ಎಸ್ ಟಿ ಯು ನೋಡ್ರಿ, 1 ಲೆಟರ್ ಮೇಲಿಂದ ಕೆಳಗಾದ್ರೆ 2ನೇ ಲೆಟರ್ ಕೆಳಗಿಂದ ಮೇಲಾಗಿದೆ, STU. ಈಗ ಇಲ್ಲಿ ಕೆಳಗ ಮೇಲೆ, ಇಲ್ಲಿ ಕೂಡ ಕೆಳಗೆ ಆಗ್ಬೇಕಲ್ಲ, ಆಗುತ್ತೆ ನೋಡ್ರಿ. DE ಕರೆಕ್ಟಾಗಿ ಬಂತು. ಈ ಕೆಳಗಿಂದ ಮೇಲೆ IJK ಕರೆಕ್ಟಾಗಿ ಬಂತು. ಈಗ ಇಲ್ಲಿ ಮೇಲೆ ಈ ಲೆಟರ್ ಮೇಲಿಂದ ಕೆಳಗೆ YZA. ಹೌದು, ಎಷ್ಟು ಈಸಿಯಾಗಿ ಬಂತು ನೋಡ್ರಿ. ಇಲ್ಲಿ ಎಷ್ಟು ಲೆಟರ್ ಅದಾವೆ? 5 ಲೆಟರ್. ಇಲ್ಲಿ ಕೂಡ 5 ಲೆಟರ್ ಇದಾವೆ ಮೇಲೆ ಈ ಲೆಟರ್ ಕೆಳಗಡೆ ಆಗುತ್ತೆ, ಈ ಲೆಟರ್ಗೆ ಕೆಳಗಡೆಯಿಂದ ಮೇಲೆ ಹೋಗುತ್ತೆ, ಈ ಲೆಟರ್ಗೆ ಮೇಲಿಂದ ಕೆಳಗೆ ಬರುತ್ತೆ, ಈ ಲೆಟರ್ಗೆ ಕೆಳಗಡೆಯಿಂದ ಮೇಲೆ ಹೋಗುತ್ತೆ, ಈ ಲೆಟರ್ಗೆ ಕೆಳಗಿಂದ ಮೇಲೆ ಬರುತ್ತೆ. ಇಲ್ಲಿ Y ಮೇಲಿಂದ ಕೆಳಗೆ ಬಂದಿದೆ, ಇಲ್ಲಿ Y ಮೇಲಿಂದ ಕೆಳಗೆ ಬಂದಿದ ಮೇಲೆ ಈ ಲೆಟರು ಇಲ್ಲಿ ಏನಿದೆ ಅದೇ ಇರುತ್ತೆ. ಹಾಗಾದ್ರೆ 4 ಆಯ್ಕೆಗಳಲ್ಲಿ ಎ ಕೊನೆಗಿರ್ತಕ್ಕಂಥ ಲೆಟರ್ ಯಾವುದಿರುತ್ತೆ ಅದು ರೈಟ್ ಆನ್ಸರ್ ಆಗುತ್ತೆ. ಒಂದು ಕ್ಷಣ ಸಾಕ್ರಿ. ಒಂದೇ ಒಂದು ಆಯ್ಕೆ ಇದೆ, ಆಯ್ಕೆ 1 JYRNE ಇದಲ್ಲ, ಅದೇ ಕರೆಕ್ಟ್ ಆನ್ಸರ್. ಎ ಕೊನೆ ಇರ್ತಕ್ಕಂಥ ಲಾಸ್ಟ್ ಲೆಟರ್ ಇರ್ತಕ್ಕಂಥದ್ದು ಒಂದೇ ಆಯ್ಕೆ ಅದ. 2ನೇ ಆಯ್ಕೆಯಲ್ಲಿ Y ಅದ ಅಲ್ಲ, 3ನೇ ಆಯ್ಕೆಯಲ್ಲಿ N ಅದ ಅಲ್ಲ, 6ನೇ ಆಯ್ಕೆ 4ನೇ ಆಯ್ಕೆಯಲ್ಲಿ R ಅದ ಅಲ್ಲ, 1ನೇ ಆಯ್ಕೆಯಲ್ಲಿ ಮಾತ್ರ ಕೊನೆಯ ಲೆಟರ್ ಎ ಇದಲ್ಲ, ಅದುವೇ ಕರೆಕ್ಟ್ ಆನ್ಸರ್. ನೋಡಿ ಇವಾಗ HIJ, ಇಲ್ಲಿ ಯಾವ್ದು ಬಂತು? ಜೆ ಬಂತು. ಈಗ ಇಲ್ಲಿ ಮೇಲಿಂದ ಕೆಳಕ್ಕೆ ಎ ಫಸ್ಟ್ ಲೆಟರ್ ಇದೆ. ಹಾಗಾದ್ರೆ ZXY YZA. ನೆಕ್ಸ್ಟ್ ಇದು P ನೋಡಿ, ಕೆಳಗಡೆ ಬರೋದು P ಆದ್ಮೇಲೆ Q ಆದ್ಮೇಲೆ R. ಈ ಕಡೆ LMNO ನೋಡ್ರಿ, NOP. ಕೆಳಗಡೆ YZA ನೋಡ್ರಿ, JYRNA ಇದನ್ನ ಮೊದಲನೇ ಆಯ್ಕೆ. JYRNA ಈಸ್ ರೈಟ್ ಆನ್ಸರ್. ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟಾಗಿ ಉತ್ತರ ನೀಡಿದ್ರಕ್ಕ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ಕೆಳಗಿನ ರೇಖಾಚಿತ್ರವನ್ನ ಅಭ್ಯಸಿಸಿ ಕೇಳಲಾದ ಪ್ರಶ್ನೆಗೆ ಉತ್ತರವನ್ನ ಆಯ್ಕೆ ಮಾಡಿ. ನೋಡಿ, ರೇಖಾಚಿತ್ರ ಇದೆ. ರೇಖಾಚಿತ್ರ ಯಾವ್ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ದಾರೆ. ತ್ರಿಕೋನವು ಮಹಿಳೆಯರನ್ನ, ವೃತ್ತವು ವಿವಾಹಿತರನ್ನ ಮತ್ತು ಆಯತವು ಉದ್ಯೋಗಸ್ಥರನ್ನ ಪ್ರತಿನಿಧಿಸುತ್ತದೆ. ನೋಡ್ರಿ, ಇಲ್ಲಿ ತ್ರಿಕೋನ ಟ್ರಯಾಂಗಲ್ ಇದೆ, ಇದು ಮಹಿಳೆಯರನ್ನ ಪ್ರತಿನಿಧಿಸುತ್ತೆ. ಈ ವೃತ್ತವು ಇಲ್ಲಿ ವಿವಾಹಿತರನ್ನ ಪ್ರತಿನಿಧಿಸುತ್ತೆ, ಈ ಆಯತವು ಉದ್ಯೋಗಸ್ಥರನ್ನ ಪ್ರತಿನಿಧಿಸುತ್ತೆ. ಕಾಣ್ತಾ ಇದೆ ನಿಮಗೆಲ್ಲ, ಚಿತ್ರದಲ್ಲಿ ಕೂಡ ಕಾಣ್ತಾ ಇದೆ. ಎಸ್, ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ? ಪ್ರತಿನಿಧಿಸುತ್ತದೆ ಉದ್ಯೋಗಸ್ಥರಾಗಿರದ ವಿವಾಹಿತ ಮಹಿಳೆಯರನ್ನ ಪ್ರತಿನಿಧಿಸುವ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ,
ಕ್ಲಿಯರ್ ಆಗಿ ತುಂಬ ನೀಟಾಗಿ ಕೇಳಿದರೆ ಇಲ್ಲಿ ಎಷ್ಟು ಸಂಖ್ಯೆ 1 2 3 4 ಅಂದರೆ 8 ಸಂಖ್ಯೆಗಳಿದೆ. ಈಸಿಯಾಗಿ ಹೇಳ್ಬಿಡ್ತೀನಿ. 1 2 3 4 5 6 7 8 ಸಂಖ್ಯೆಗಳಿದ್ದಾವೆ. ಅವ್ರ ಕ್ವಶನ್ ಎಲ್ಲರಿ ಏನಂತ ಹೇಳಿದರೆ ಉದ್ಯೋಗಸ್ಥರಾಗಿರದ ಅಂದರೆ ಈ ಬಾಕ್ಸ್ನಲ್ಲಿ ಆಯತದಲ್ಲಿ ಇರದ. ನೋಡ್ರಿ, ಇದು ಆಯತದಲ್ಲಿ ಬಂತಂದ್ರೆ ಉದ್ಯೋಗಸ್ಥರಾಗ್ತಾರೆ. ಉದ್ಯೋಗಸ್ಥರ ಆಗಿರೋದಂದ್ಮೇಲೆ 5 ಆಗಿರ್ಬಾರ್ದು, 6 ಆಗಿರ್ಬಾರ್ದು, 7 ಆಗಿರ್ಬಾರ್ದು, 5 ಆಗಿರ್ಬಾರ್ದು, 6 ಆಗಿರ್ಬಾರ್ದು, 7 ಆಗಿರ್ಬಾರ್ದು. ಇವರು ಉದ್ಯೋಗಸ್ಥರು. ಕ್ವಶನ್ ಉದ್ಯೋಗಸ್ಥರಾಗಿರದ ಅಂತ ಕೇಳಿದರೆ ಈ ಆಯತದಲ್ಲಿ ಬರ್ತಕ್ಕಂಥದ್ದು 5 6 7 ಉದ್ಯೋಗಸ್ಥರು. ಇಲ್ಲಿ ಉದ್ಯೋಗಸ್ಥರಾಗಿರೋದಂದ್ಮೇಲೆ ಇವ್ರು 3 ಕ್ಯಾನ್ಸಲ್ ಆಗ್ತಾರೆ. ನೆಕ್ಸ್ಟ್ ಉದ್ಯೋಗಸ್ಥರಾಗಿರದ ವಿವಾಹಿತ. ನೋಡ್ರಿ, ವಿವಾಹಿತ ಅಂದಮೇಲೆ ಈ ಸರ್ಕಲ್ ಒಳಗಡೆ ಇರೋದು ಬರುತ್ತಾರೆ. ಹೌದು ತಾನೆ? ಸರ್ಕಲ್ ಒಳಗಡೆ ಇರೋದಾಗ ಮಾತ್ರ ಬರ್ತಾರೆ ವಿವಾಹಿತರು. ಹಾಗಾದ್ರೆ 1 ಅಲ್ಲ, 1 ಹೊರಗಡೆ ಇದೆ, 1 ಹೋಯ್ತು. ಆಮೇಲೆ ಯಾವುದು ಹೋಗುತ್ತೆ? 8 1 ಹೋಯ್ತು, 8 ಕೂಡ ಹೊರಗಡೆ ಇದೆ. ಉಳಿದಿರ್ತಕ್ಕಂಥದ್ದು 3 2 5 4 ಉಳಿತು. 2 3 4 ಅಷ್ಟೇ ಉಳಿತು. 5 ಬರಲ್ಲ, 5 ಹೋಯ್ತು. ನಮಗೆ 5 ಉದ್ಯೋಗಸ್ಥರು ಹೋಯ್ತು. ಉಳಿದಿರ್ತಕ್ಕಂಥದ್ದು 2 3 4 ಮಾತ್ರ. ಇಲ್ಲಿ ಏನಂತ ಹೇಳಿದ್ರೆ ವಿವಾಹಿತ ಮಹಿಳೆಯರನ್ನ ನೋಡ್ರಿ, ಮಹಿಳೆಯರನ್ನ ನೋಡ್ರಿ, ಮಹಿಳೆಯರನ್ನ ಇಲ್ಲಿ ಬಂತು. ಇದು ವಿವಾಹಿತರಷ್ಟೇ, ಮಹಿಳೆಯರಲ್ಲ. ಹಾಗಾದ್ರೆ 3 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು 2 ಮತ್ತು 4. ಉಳಿದಿರ್ತಕ್ಕ 2 ಮತ್ತು 4 ನೋಡ್ರಿ, 2 ಮತ್ತು 4 ಉದ್ಯೋಗಸ್ಥರು ಅಲ್ಲ. ಹೌದು ತಾನೆ? ಹೊರಗಡೆ ಇದ್ದಾರೆ. ಮತ್ತು ವಿವಾಹಿತರು ಕೂಡ ಹೌದು, ಸರ್ಕಲ್ ಅಲ್ಲಿದ್ದಾರೆ. ಮಹಿಳೆಯರನ್ನ ಹೌದು, ಮಹಿಳೆಯರಿದಲ್ಲ, ಕೇವಲ ವಿವಾಹಿತರಷ್ಟೇ. ಮಹಿಳೆಯರು ಕೂಡ ಹೌದು ಇವರು. ಹಾಗಾದ್ರೆ 2 ಮತ್ತು 4 ಎಷ್ಟಾಗುತ್ತೆ? 2 ಮತ್ತಂತ ಕೇಳಿದ್ರೆ 2 + 4 = 6 ಅಂತ ರೈಟ್ ಆನ್ಸರ್ ಆಯ್ತು. ಆಯ್ಕೆಯಲ್ಲಿ 6 ಇದೆನಾ? ಮೊತ್ತ ಯಾವುದು? 6 ಇಸ್ ರೈಟ್ ಆನ್ಸರ್. ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದರೆ 4ನೇ ಕ್ವಶನ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5. 6 ಜನರಿರುವ ಒಂದು ಕುಟುಂಬದಲ್ಲಿ ರಾಜು ಎಂಬುವವರು, ನಾನು ಯಾಕೆ ಸ್ಟಾಪ್ ಮಾಡಿದೆ? ರಾಜು ಎಂಬುವವರು ರೋಹಿತನ ತಂದೆಯಾಗಿದ್ದು ಆಶಾರನ್ನ ವಿವಾಹ ಆಗಿರುತ್ತಾರೆ. ರಾಜುನ ಸಹೋದರಿಯ ಹೆಸರು ರೇಖಾ ಆಗಿದ್ದು ರೇಖಾಳ ಮಗಳ ಹೆಸರು ಶ್ವೇತಾ ಆಗಿರುತ್ತದೆ. ರೋಹಿತ್ಗೆ ರೀತು ಎಂಬ ಸಹೋದರಿ ಇದ್ದಾಳೆ. ಹಾಗಾದರೆ ರಾಜು ರೀತುವಿನೊಂದಿಗೆ ಯಾವ ರಕ್ತ ಸಂಬಂಧವನ್ನು ಹೊಂದಿದ್ದಾರೆ? ಬ್ಲಡ್ ರಿಲೇಷನ್ ಕ್ವಶನ್, ತುಂಬಾ ಈಸಿ ಅದ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಏನಂತ ಹೇಳಿದರೆ, ರಾಜು ಎಂಬುವರು ರೋಹಿತನ ತಂದೆ. ನೋಡ್ರಿ, ರಾಜು ಅಂತಕ್ಕಂಥವ್ರು, ರಾಜು ಅನ್ನುವಂಥವ್ರು ಯಾರ ತಂದೆಯವರು? ರೋಹಿತನ ತಂದೆ. ಹಾಗಾದ್ರೆ ರೋಹಿತ್ ಇಲ್ಲಿ ಬಂದ. ಹೌದು ತಾನೆ? ರೋಹಿತನ ತಂದೆ. ಹೌದಾ? ರಾಜು ಎನ್ನುವರು, ನೋಡಿ, ರಾಜುನ ಬಗ್ಗೆ ಹೇಳ್ತಾ ಇದ್ದಾರೆ. ರಾಜು ಎನ್ನುವರು ರೋಹಿತನ ತಂದೆ ಮತ್ತು ಮುಂದೆ ಏನಂತ ಹೇಳಿದ್ರೆ ಆಶಾರನ್ನ ವಿವಾಹ ಆಗಿದ್ದಾರೆ. ಯಾರು? ರಾಜು. ರಾಜು ಎನ್ನುವರು ಅಂತ ಹೇಳಿದ್ರೆ ಅದಕ್ಕೆ ಸ್ಟಾಪ್ ಮಾಡಿದ್ದಾನೆ. ರಾಜು ಎನ್ನುವರು ರೋಹಿತನ ತಂದೆ ಆಗಿದ್ದು ಆಶಾರನ್ನ ವಿವಾಹ ಆಗಿದ್ದು ಅಂತ ಇದಾರ. ಹಾಗಾದ್ರೆ ಆಶಾರನ್ನ ವಿವಾಹ ಆಗಿರ್ತಕ್ಕಂಥವ್ನು ರಾಜು. ನೋಡ್ರಿ, ಇವರಿಬ್ರು ಗಂಡ ಹೆಂಡತಿ. ಯಾರು? ಆಶಾ ಮತ್ತು ರಾಜು. ನಾನು ಹಿಂಗಾಗ್ತೀನಿ. ಹಾಗಾದ್ರೆ ಇವರು ರೋಹಿತನ ತಂದೆ ತಾಯಿ, ಇವ್ರಿಬ್ರು ರಾಜು ಮತ್ತು ಆಶಾ ಇರ್ಲಿ. ರಾಜುನ ಸಹೋದರಿಯ ಹೆಸರು ರೇಖಾ. ರಾಜುನ ಸಹೋದರಿ ಅಂತ ಯಾರು? ರೇಖಾ. ರೇಖಾ ಈಕೆ ಯಾರು? ಸಹೋದರಿ. ನಾನು ಈ ರೀತಿ ಹಾಕ್ತೀನಿ. ಇದು ಒಂದೇ ಹಾಕಿದ್ರೆ ಸಹೋದರ ಸಂಬಂಧ, ಈ ರೀತಿ ಹಾಕಿದ್ರೆ ದಂಪತಿಗಳು ಇವರಿಬ್ರು ಅಂತ ಗೊತ್ತಾಗುತ್ತೆ. ಮತ್ತೆ ಹಿಂಗೆ ಸರ್ಕಲ್ ಹಾಕಿದ್ರೆ ಸ್ತ್ರೀಯರು, ಚೌಕ ಹಾಕಿತಪ್ಪ ಅಂತ ಆಯತ ಹಾಕಿತಂತಂದ್ರೆ ಪುರುಷರನ್ನ ಪ್ರತಿನಿಧಿಸುತ್ತೆ. ರೇಖಾರ ಮಗಳ ಹೆಸರು ಶ್ವೇತಾ. ರೇಖಾಳ ಮಗಳ ಹೆಸರು ನೋಡಿ ಕೆಳಗಡೆ ಬಂತು. ಯಾರಂತ ಹೆಸರು? ಶ್ವೇತಾ. ಶ್ವೇತಾ. ಇದು ಕೂಡ ಸರ್ಕಲ್. ನೆಕ್ಸ್ಟ್, ಇದೆಲ್ಲ ಸಂಬಂಧ ಇಲ್ಲ. ಕ್ವಶನ್ ಪ್ರಕಾರ ನೋಡಿದ್ರೆ ಹೇಳ್ತೀನಿ ಆಗಿರುತ್ತದೆ. ರೋಹಿತ್ಗೆ ರೀತು ಎಂಬ ಸಹೋದರಿ. ರೋಹಿತ್ಗೆ ರೀತು ಎಂಬ ಸಹೋದರಿ. ನೋಡ್ರಿ, ರೀತು ಎಂಬ ಸಹೋದರಿ ಇದ್ದಾಳೆ. ಇವ್ದು ಸಹೋದರಿ ಹಾಗಾದರೆ ಇದ್ದಾಳೆ. ಹಾಗಾದರೆ ರಾಜು ರೀತುವಿನೊಂದಿಗೆ ಯಾವ ಸಂಬಂಧ? ರಾಜು ರೀತುವಿನೊಂದಿಗೆ ಯಾವ ಸಂಬಂಧ? ರೀತುಗೆ ರಾಜು ಏನಾಗಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ರಾಜು ಏನಾಗಬೇಕು ನೋಡ್ರಿ. ರಾಜುಗೆ ರೋಹಿತ್ ಮಗ ಅಂತ, ರೀತು ರೋಹಿತ್ಗೆ ಸಹೋದರ ಅಂದ ಮೇಲೆ ಈ ರಾಜನ ಮಗಳು ತಾನೇ ಅಕ್ಕಿ. ಆಗ ರಾಜ ಏನಾಗಬೇಕು? ತಂದೆ. ದ ರೈಟ್ ಆನ್ಸರ್ ಏನು? ತಂದೆ ಈಸ್ ರೈಟ್ ಆನ್ಸರ್. ಮುಗಿದ ಹೋಯ್ತು. ರಾಜುಗೆ ರೀತಿ ಏನಾಗಬೇಕು? ತಂದೆ. ಇದೆಲ್ಲದೇ ಬೇಕಾಗಿಲ್ಲ ನಮಗೆ. ಯಾವುದು? ರೇಖಾ ಮತ್ತು ಆಶೆ ಇವೆಲ್ಲ ಯಾವುದೇ ಬೇಕಾಗಿಲ್ಲ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಏನಂತ ಹೇಳಿದರೆ ರಾಜು ರೋಹಿತನ ತಂದೆ. ಕ್ಲಿಯರಾ? ಲಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನಂದ್ರೆ ರೀತು ರೋಹಿತನ ಸಹೋದರಿ.
ಇವರಿಬ್ರು ಸಹೋದರ ಸಹೋದರಿಯರು. ಇವನ ತಂದೆ ರಾಜು ಅಂದಮೇಲೆ ರೀತುಗೂ ಕೂಡ ತಂದೆ. ರಾಜುಗೆ ರೀತು ಮಗ ಆದ್ರೆ ರಾಜುಗೆ ರೀತು ಮಗಳಾಗ್ತಾಳೆ, ಹೌದಾನೆ? ಹಾಗಾದ್ರೆ ಇಲ್ಲಿ ರಾಜು ರೀತುಗೆ ಏನಾಗಬೇಕು? ತಂದೆ ಈಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ತಂದೆ ಇದನ್ನ ಎಸ್, ಆಯ್ಕೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ರಾಜು ರೀತುವಿನೊಂದಿಗೆ ಯಾವ ರೀತಿ ರಕ್ತ ಸಂಬಂಧವನ್ನು ಹೊಂದಿದ್ದಾರೆ? ಎಸ್, ತಂದೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6. ಒಂದು ಫಿಟ್ನೆಸ್ ಆ್ಯಪ್ ತನ್ನ ಬಳಕೆದಾರನ್ನು ನಡೆದ ಒಂದು ವಾರದ ಕಾಲ್ನಡಿಗೆ ಪ್ರತಿ ದಿನಕ್ಕೆ ಸರಾಸರಿ 10,000 ಎಂದು ತೋರಿಸುವುದು. ಎವರೇಜ್ ಒಂದು ವಾರಕ್ಕೆ 10,000. ನೋಡ್ರಿ, 10,000 ಒಂದು ವಾರಕ್ಕೆ ಎಷ್ಟು ದಿನಗಳು? 7 ದಿನಗಳು. 7 ದಿನಕ್ಕೆ ಪ್ರತಿ ದಿನಕ್ಕೆ 10,000 ಅಂದ್ರೆ 7 ದಿನಕ್ಕೆ ಟೋಟಲ್ ಹೆಜ್ಜೆಗಳು ಎಷ್ಟಾಗ್ತವೆ? 70,000 ಹೆಜ್ಜೆಗಳಾಗ್ತವೆ. 70,000 ಹೆಜ್ಜೆಗಳಾಗ್ತವೆ ಕಾಲ್ನಡಿಗೆ. ಪ್ರತಿ ದಿನಕ್ಕೂ 10,000 ಎವರೇಜ್ ಅಂತೆ. ಹಾಗಾದ್ರೆ ಒಂದು ವಾರದಲ್ಲಿ 7 ದಿನಗಳು, ಒಂದು ವಾರಕ್ಕೆ 70,000 ಹೆಜ್ಜೆಗಳಾಗ್ತವೆ. ವಾರದ 3 ದಿನಗಳು, ಕೊನೆಯ 3 ದಿನಗಳಲ್ಲಿನ ಕಾಲ್ನಡಿಗೆ 900 ಮತ್ತು 1200 ಮತ್ತು 10,400. ಕೊನೆಯ 3 ದಿನಗಳಂತೆ. ಅಂದ್ರೆ 7 ದಿನಗಳಲ್ಲಿ ಕೊನೆಯ 3 ದಿನಗಳ 5ನೇ ದಿನ, 6ನೇ ದಿನ, 7ನೇ ದಿನ. ಇದು ಎಷ್ಟು ಹೆಜ್ಜೆಗಳು? 900 ಹೆಜ್ಜೆಗಳನ್ನು ಆಗ್ತಾ ಇದ್ದಾನಂತೆ. 9,000. ಆಮೇಲೆ 12,000, ನಾನು 100 ಅಂತ ಹೇಳಿದ್ನಲ್ಲ, ಎಸ್ 12,000. 7ನೇ ದಿನದಲ್ಲಿ 10,400 ಹೆಜ್ಜೆಗಳನ್ನು ಆಗ್ತಾ ಇದ್ದಾನೆ ಕೊನೆಯ 3 ದಿನದಲ್ಲಿ. ಆದಾಗ ಮೊದಲ 4 ದಿನಗಳ ಸರಾಸರಿ ಕಾಲ್ನಡಿಗೆ ಎಷ್ಟು? ಹಾಗಾದ್ರೆ ಮೊದಲು ಇರ್ತಕ್ಕಂಥ 4 ದಿನಗಳ ಎವರೇಜ್ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡಬೇಕು? ಮೊದಲು 70,000, ಇದು 7 ದಿನದ್ದು. ಈ 7 ದಿನದ ಸರಾಸರಿಯಲ್ಲಿ ಒಟ್ಟು ಹೆಜ್ಜೆಗಳಲ್ಲಿ ಇಲ್ಲಿರ್ತಕ್ಕಂಥ ಕೊನೆಯ 3 ದಿನಗಳ ಒಟ್ಟು ಹೆಜ್ಜೆಯನ್ನು ಮೈನಸ್ ಮಾಡಿಬಿಡೋಣ ನಾವು. ಹಾಗೆ ರೇಟ್ ಎಷ್ಟಾಗುತ್ತಲ್ರಿ? 3 ದಿನಗಳದ್ದು ಒಟ್ಟು 0, 0, 4, 9, 2, 11 ಕೆಲ ಬಂತು 1, 31,400 ಹೆಜ್ಜೆಗಳಾದವು ಕೊನೆಯ 3 ದಿನಗಳದ್ದು. ಹಾಗಾದ್ರೆ 70,000ದಲ್ಲಿ 31,400ನ 3 ದಿನದ ಮೈನಸ್ ಮಾಡಿಬಿಡೋಣ. 31,400ನ್ನ ಮೈನಸ್ ಮಾಡಿಬಿಡೋಣ. ಇದು ಯಾವ ದಿನದ್ದು? 3 ದಿನಗಳದು. ಅವಾಗ ನಮ್ಗೆ ಎಷ್ಟು ದಿನ ಉಳಿತೆ? 4 ದಿನಗಳ ಒಟ್ಟು ಹೆಜ್ಜೆಗಳು ಉಳಿತೇವೆ, ಒಟ್ಟು ಕಾಲ್ನಡಿಗೆಗಳು ಎಷ್ಟು ಉಳಿತೇವೆ ನೋಡ್ರಿ. 0ಕ್ಕೆ 0, 10ರಲ್ಲಿ 10, 0ದಲ್ಲಿ 0, 0, 10ರಲ್ಲಿ 4 ಹೋದ್ರೆ 6, ಕೈಲ ಬಂತು 1, 10ರಲ್ಲಿ 2 ಹೋದ್ರೆ 8, ಕೈಲ ಬಂತು 1, 7ರಲ್ಲಿ 4 ಹೋದ್ರೆ 3, 38,400 ಆಯ್ತು. ಇವೆಷ್ಟು ದಿನಗಳು? 4 ದಿನಗಳ ಒಟ್ಟು ಹೆಜ್ಜೆಗಳು. 4 ದಿನಗಳು. ಮೊದಲ 4 ದಿನದಲ್ಲಿ 1, 2, 3, 4, ಆ 4 ದಿನಗಳ ಒಟ್ಟು ಹೆಜ್ಜೆಗಳು 38,600. ಕೊನೆಯ 3 ದಿನಗಳ ಒಟ್ಟು ಹೆಜ್ಜೆಗಳು 31,400. ಇವೆರಡು ಸೇರಿಸಿ 70,000 ಆಗ್ತವೆ. ಹೌದಾ? ಈ ಕ್ವಶನ್ ಕೇಳಿದ್ದು ಹಾಗಾದ್ರೆ ಮೊದಲ 4 ದಿನ ಎವರೇಜ್ ಕೇಳಿದ್ದಾರೆ. ಹಾಗಾದ್ರೆ 4 ದಿನಗಳಿಗೆ 38,600 ಆದ್ರೆ 38,600 ಆದ್ರೆ ಒಂದು ದಿನಕ್ಕೆ ಎಷ್ಟಾಯ್ತು ಅಂತ ಕೇಳಿದಾಗ 4ರಿಂದ ಡಿವೈಡ್ ಮಾಡಿಬಿಟ್ರೆ ಸಾಕು, ಸರಾಸರಿ ಸಿಕ್ಬಿಡುತ್ತೆ ಒಂದಿನದ್ದು. 4 1 4 ಎಷ್ಟಾಗುತ್ತೆ? 4 9 36. ಎಷ್ಟು ಉಳಿದು? 2 ಉಳಿದು 26 ಆಯ್ತು. 4 6 24. 26ದು 24 2 ಉಳಿತು. ಇದು ಒಂದ್ಸರಿ 20 ಆಯ್ತು. 4 5 20 ಮುಗೀತು. ಈ 0ಕ್ಕೆ ಈ 0. ಹಾಗಾದ್ರೆ 4 ದಿನಗಳ ಎವರೇಜ್ ಎಷ್ಟಾಯ್ತು? 9,650. ರೈಟ್ ಆನ್ಸರ್. ನೋಡ್ರಿ ಎಷ್ಟು ಸಿಂಪಲ್ ಇದೆ. 9,650 ಆಯ್ಕೆಯಲ್ಲಿದ್ದಾನೆ. 9,650. ಎಸ್, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಮೊದಲ 4 ದಿನಗಳ ಎವರೇಜ್ ಎಷ್ಟಾಯ್ತು? 9,650 ಕರೆಕ್ಟ್ ಆಗಿರ್ತಕ್ಕಂಥದ್ದು ಉತ್ತರ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 7. 6 ಜನರ ಒಂದು ಸಾಲಿನಲ್ಲಿ ಎ ಯು ಬಿ ನ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ ಮತ್ತು ಸಿ ನ ಬಲಕ್ಕೆ 4ನೇ ಸ್ಥಾನದಲ್ಲಿದ್ದಾನೆ. ಡಿ ಯು ಎ ನ ತಕ್ಷಣದ ಎಡಪಕ್ಕದಲ್ಲಿದ್ದು ಇ ನ ತಕ್ಷಣದ ಬಲಪಕ್ಕದಲ್ಲಿದ್ದಾನೆ. ಎಫ್ ಯು ಎ ನ ತಕ್ಷಣದ ಬಲಪಕ್ಕದಲ್ಲಿ ಇದ್ದರೆ ಸಾಲಿನ ಸಂಪೂರ್ಣ ಎಡತುದಿಯಲ್ಲಿ ಯಾರಿದ್ದಾರೆ? ನೋಡ್ರಿ, ಸೀಟಿಂಗ್ ಅರೇಂಜ್ಮೆಂಟ್, ಕುಂತ್ಕೊಂಡಿರ್ತಾರೆ. ರ್ಯಾಂಕಿಂಗ್, ಆಕ್ಚುಲಿ ಇದು ರ್ಯಾಂಕಿಂಗ್ ಅಲ್ಲಿ ಬರ್ತಕ್ಕಂಥ ಕ್ವಶನ್. ಈ ರೀತಿ ಸಾಲಾಗಿ ಕುಳಿತುಕೊಂಡಿದ್ದಾರೆ ಅಂತ ಬಂದಾಗ ಯಾವಾಗಲೂ ಕುಳಿತಿರ್ತಕ್ಕಂಥವ್ರು ಉತ್ತರಕ್ಕೆ ಮುಖ ಮಾಡಿದ್ದಾರೆ ಅಂತ ಭಾವಿಸ್ಕೊಳ್ಬೇಕು. ನಾವು ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡಿದ್ದಾರೆ ಅಂತ ಅನ್ಕೊಳ್ಬೇಕು. ಯಾವಾಗ ಉತ್ತರಕ್ಕೆ ಮುಖ ಮಾಡಿದ್ದಾರೆ ಅಂತಲ್ಲಿ ಈ ಕಡೆ ಮುಖ ಮಾಡಿದ್ಮೇಲೆ ಈ ಸೈಡ್ ರೈಟ್ ಇರ್ತದೆ, ಈ ಸೈಡ್ ಲೆಫ್ಟ್ ಇರುತ್ತೆ. ಇದು ಗೊತ್ತಿರ್ತಕ್ಕಂಥದ್ದು, ಗೊತ್ತಿರಲೇಬೇಕು. ಹೌದು ತಾನೆ? ಎಸ್. ಈಗ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡು ಎಷ್ಟು ಜನ ಕುತ್ಕೊಂಡ್ರೆ? 6 ಜನ. 1 ಜನ, 2, 3, 4, 5, 6. ನಾನು ಒಂದೆರಡು ಎಕ್ಸ್ಟ್ರಾ ಹಾಕೊಳ್ತೀನಿ. ಹೆಚ್ಚು ಕಡಿಮೆ ಆದರೆ ತೆಗಿತೀನಿ ಅಷ್ಟೇ. ಎಸ್. ಈಗ ನೋಡ್ರಿ, ಎ ಯು ಬಿ ನ ಬಲಕ್ಕೆ 3ನೇ ಸ್ಥಾನದಲ್ಲಿ. ಬಿ ನ ಬಲಕ್ಕೆ ನಾನೀಗ ಬಿ ಇಲ್ಲಿ ಯಾಕೆ ಈ ಬಿ ಇಲ್ಲಿ ಹಾಕೊಳ್ಬೋದು, ಇಲ್ಲಿ ಹಾಕೊಳ್ಳಿ. ಇಲ್ಲ, ನಾನು ಬಿ ನೀಗ ಇಲ್ಲಿ ಹಾಕೊಳ್ತೀನಿ.
ಬಿ ಇಲ್ಲಿ ಕೊಡ್ತೀನಿ. ಬಿನ ಬಲಕ್ಕೆ ನೋಡ್ರಿ, ಬಲ ಇರ್ತಾನೆ, ಬಿನ ಬಲಕ್ಕೆ ಯಾರು ಕುಳಿತುಕೊಂಡಿದ್ರೆ ಎ ಕುಳಿತುಕೊಂಡಿದ್ದಾನೆ. ಎಲ್ಲಿ ಎ ಯು ಬಿನ ಬಲಕ್ಕೆ 3ನೇ ಸ್ಥಾನ, ಬಿನ ಬಲಕ್ಕೆ 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನದಲ್ಲಿ ಯಾರದಲ್ಲಿ ಎ ಇದ್ದಾನೆ. ಕ್ಲಿಯರ್ ಆಯ್ತಾ? ಎ ಯು ಬಿನ ಬಲ ತಾನೆ ರೈಟ್, ಈ ಕಡೆ ಮುಖ ಮಾಡಿ ಕೊಡಿದ್ರೆ ಈ ಕಡೆ ರೈಟ್ ಆಗುತ್ತೆ 3ನೇ ಸ್ಥಾನ. ಮತ್ತು ಸಿನ ಬಲಕ್ಕೆ 4ನೇ ಸ್ಥಾನ, ಇವನ್ ಬಲಕ್ಕೆ 3 ಅಂತೆ, ಸಿನ ಬಲಕ್ಕೆ 4ನೇ ಅಂದ್ರೆ ಇಲ್ಲಿ ಸಿ ಇಲ್ಲಿ ಬಂದೆ, ಸಿನ ಬಲಕ್ಕೆ 4ನೇ ಸ್ಥಾನ ತಾನೆ. 1 2 3 4 ಯಾರನ್ನ ಕುರಿತು ಹೇಳ್ತಾ ಇದ್ರಲ್ಲಿ ಎನ್ನ ಕುರಿತು ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ರು ಎ ಯು ಬಿನ ಬಲಕ್ಕೆ 3ನೇದವನು, 4ನೇ ಬಲಕ್ಕೆ ಕೂಡ ಸಿನ ಬಲಕ್ಕೆ 4ನೇವನು. ಕ್ಲಿಯರ್ ಆಯ್ತಾ? 1ನೇ ಸ್ಟೇಟ್ಮೆಂಟ್ ಇದು ಮುಗೀತು. ನೆಕ್ಸ್ಟು ಡಿ ಯು ಎನ ತಕ್ಷಣದ ಎಡಪಕ್ಕದಲ್ಲಿ, ಎ ಇಲ್ಲಿದ್ದಾನೆ, ತಕ್ಷಣ ಎಡ ಅಂದ್ರೆ ಇದು ಲೆಫ್ಟ್ ತಾನೆ, ಯಾರಿದ್ದಾರಂತೆ ಡಿ ಇದ್ದಾನೆ, ತಕ್ಷಣ ಎಡಪಕ್ಕದಲ್ಲಿ ಡಿ ಇದ್ದಾನೆ. ಮತ್ತು ಡಿ ಏನ ತಕ್ಷಣ ಎಡಪಕ್ಕದಲ್ಲಿದ್ದು ಈನ ತಕ್ಷಣದ ಬಲಪಕ್ಕದಲ್ಲಿದ್ದಾನೆ. ನೋಡ್ರಿ, ಎಗೆ ಲೆಫ್ಟ್ಗಿದ್ದಾನಂತೆ ಮತ್ತು ಈನ ರೈಟ್ಗಿದ್ದಾನಂತೆ. ಹಾಗಾದ್ರೆ ಈ ಇಲ್ಲಿ ಬಂದ, ಈನ ತಕ್ಷಣದ ಬಲಪಕ್ಕದಿಲ್ಲದಂತೆ ಯಾರು ಡಿ. ಯಾರನ್ನು ಕುರಿತು ಹೇಳ್ತಾ ಇದ್ರೆ ಅದನ್ನ ಕ್ಲಿಯರ್ ನೋಡ್ಕೊಳ್ಬೇಕು. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಏನ ಕುರಿತು ಹೇಳಿದ್ರು, ಎ ಯು ಬಿನ ಬಲಕ್ಕೆ ಮತ್ತು ಸಿನ ಬಲಕ್ಕೆ. 2ನೇ ಸ್ಟೇಟ್ಮೆಂಟ್ ಅಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಡಿ ಬಗ್ಗೆ ಹೇಳ್ತಾರೆ, ಡಿ ಯು ಎನ ಎಡಕ್ಕೆ ಇದ್ದಾನೆ ಮತ್ತು ಬಿನ ಬಲಕ್ಕೆ ಇದ್ದಾನೆ ಅಂತ ಹೇಳಿದ್ದಾರೆ, ತಕ್ಷಣದ ಬಲಕ್ಕೆ ಅಂತ. ನೆಕ್ಸ್ಟ್ ಏನಂತ ಹೇಳ್ತಾ ಇದ್ದಾರೆ ನೋಡಿ, ಎಫ್. ಈಗ ಎಫ್ ಅನ್ನು ಕುರಿತು ಹೇಳ್ತಾ ಇದ್ದಾರೆ, ಎಫ್ ಏನ ತಕ್ಷಣದ ಬಲಪಕ್ಕ, ಎ ಇಲ್ಲಿದ್ದಾನೆ, ಏನ ಬಲಪಕ್ಕ ಅಂದ್ರೆ ಈ ಕಡೆ ತಾನೆ, ಎಫ್ ಇಲ್ಲಿ ಬಂದ. ಈಗ ನೋಡ್ರಿ 6 ಜನ ಆದ್ರ 1 2 3 4 5 6, ಹಾಗಾದ್ರೆ ಇದು ಬೇಕಾಗಿಲ್ಲ ನಮಗೆ. ಎಸ್, ಮುಗ್ದ ಹೋಯ್ತು 6 ಜನದ್ದು, ಹೌದ್ ತಾನೆ. 1 2 3 4 ಕ್ವಶನ್ ಯಾರ್ದಾದ್ರೂ ಕೇಳಿ. ಈಗ ಇರ್ತಕ್ಕಂಥ 6 ಜನ, ಎ ಬಿ ಸಿ ಡಿ ಇ ಎಫ್. ಕ್ವಶನ್ ಯಾರ್ದಾದ್ರೂ ಕೇಳಿ. ಕ್ವಶನ್ ಯಾರ್ದು ಕೇಳಿದ್ದಾರೆ ಇವಾಗ, ಈ ಸಾಲಿನ ಸಂಪೂರ್ಣ ಎಡ ತುದಿ, ಎಡ ಅಂದ್ರೆ ಈ ಕಡ್ತಾನೆ, ಹಾಗಾದ್ರೆ ಸಂಪೂರ್ಣ ಎಡ ತುದಿಯಲ್ಲಿ ಇರ್ತಕ್ಕಂಥವ್ರು ಯಾರು, ಸಿ ಈಸ್ ರೈಟ್ ಆನ್ಸರ್. ಸಂಪೂರ್ಣ ಬಲ ತುದಿ ಅಂತ ಕೇಳಿ ಎಫ್ ಈಸ್ ರೈಟ್ ಆನ್ಸರ್. ಒಂದ್ ವೇಳೆ ಮಿಡಲ್ ಅಲ್ಲಿ ಕುಳಿತ ಜೋಡಿ ಕೇಳಿದ್ರೆ ಇವೆರಡು ತೆಗಿಬೇಕು, ಇವೆರಡು ತೆಗಿಬೇಕು, ಮಿಡಲ್ ಅಲ್ಲಿ ಕುಳಿತ ಜೋಡಿ ಯಾವುದು, ಇ ಮತ್ತು ಡಿ ಕರೆಕ್ಟ್ ಆನ್ಸರ್. ಕ್ವಶನ್ ಯಾವ ರೀತಿ ಆದ್ರೂ ಕೇಳ್ಬೋದು ಅವರು. ಇದನ್ನ ಈಸಿ ಇದೆ. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 8. ನಗರದ ಪ್ರಯಾಣ ದರವು ನಿಗದಿತ ದರ ಮತ್ತು ಪ್ರಯಾಣಿಸಿದ ದೂರಕ್ಕೆ ನಿಗದಿಪಡಿಸಿದ ದರವನ್ನು ಒಳಗೊಂಡಿದೆ. ನೋಡ್ರಿ, ಇದು ಇಂಪಾರ್ಟೆಂಟ್. ಇಲ್ಲಿ ನಿಗದಿತ ದರನೂ ಇದೆ ಮತ್ತು ಪ್ರಯಾಣಿಸಿದ ದೂರಕ್ಕೆ ನಿಗದಿಪಡಿಸಿದ ದರ ಕೂಡ ಅಂದ್ರೆ ಫಿಕ್ಸ್ಡ್ ರೇಟ್ ಒಂದು ಕಡೆಗೆ ಅದ, ಆಮೇಲೆ ಎಷ್ಟು ದೂರ ಹೋಗ್ತಾನೆ ಅದಕ್ಕೂ ಕೂಡ ರೇಟ್ ಬೇರೆ ಅದ. 2 ರೀತಿಯ ರೇಟ್ಗಳು ಇಲ್ಲಿದ್ದಾವೆ. 5 ಕಿಲೋಮೀಟರ್ ಪ್ರಯಾಣಕ್ಕೆ 70 ರೂಪಾಯಿ ಮತ್ತು 8 ಕಿಲೋಮೀಟರ್ ಪ್ರಯಾಣಕ್ಕೆ 106 ರೂಪಾಯಿ ಪ್ರಯಾಣ ದರವಿರುತ್ತದೆ. ಆ ವ್ಯಕ್ತಿಯು 20 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ದರವೆಷ್ಟು? ನೋಡ್ರಿ, ತುಂಬಾ ಈಸಿ ಕ್ವಶನ್ ಕೇಳಿದ್ದಾರೆ. 5 ಕಿಲೋಮೀಟರ್ ಹೋಗ್ಲಿಕ್ಕೆ ಎಷ್ಟು ರೂಪಾಯಿ ಅಂತೆ? 5 ಕಿಲೋಮೀಟರ್ ಹೋಗ್ಲಿಕ್ಕೆ 70 ರೂಪಾಯಿ. ಈ 70 ರೂಪಾಯಿ ಏನಿದೆಯಲ್ಲ, ಈ 70 ರೂಪಾಯಿದಲ್ಲಿ ಫಿಕ್ಸ್ಡ್ ಅಮೌಂಟ್ ಇದೆ, ಫಿಕ್ಸ್ಡ್ ರೇಟ್ ಇದೆ, ಮತ್ತು 5 ಕಿಲೋಮೀಟರ್ ಹೋಗ್ಲಿಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಆ ಚಾರ್ಜ್ ಎರಡೂ ಕೂಡ ಇದರಲ್ಲಿ ಇರುತ್ತೆ. ನೆಕ್ಸ್ಟ್ 8 ಕಿಲೋಮೀಟರ್ ಹೋಗ್ಲಿಕ್ಕೆ, 8 ಕಿಲೋಮೀಟರ್ ಹೋಗ್ಲಿಕ್ಕೆ ಎಷ್ಟು ರೂಪಾಯಿ ಅಂತೆ? 106 ರೂಪಾಯಿ. 106 ಅಲ್ಲ? ಎಸ್, 106. ಈಗಲೇ ನಮಗೆ ಎಷ್ಟು ಈಸಿಯಾಗಿ ಸಿಗುತ್ತೆ ನೋಡ್ರಿ. 5 ಕಿಲೋಮೀಟರ್ನ 8 ಕಿಲೋಮೀಟರ್ ಹೋಗ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಜಾಸ್ತಿ? 3 ಕಿಲೋಮೀಟರ್ ಆಯ್ತು. ಈ 3 ಕಿಲೋಮೀಟರ್ ಜಾಸ್ತಿ ಆಗ್ಬೇಕಾದ್ರೆ ಎಷ್ಟು ರೂಪಾಯಿ ಜಾಸ್ತಿ ಆಯ್ತು ನೋಡ್ರಿ? ನೋಡಿ, 70ರಿಂದ 106 ಅಂದ್ರೆ 36 ಕಿಲೋಮೀಟರ್ ಆಯ್ತು. 3 ಕಿಲೋಮೀಟರ್ಗೆ 36 ರೂಪಾಯಿ ಆಯ್ತು. ಹಾಗಾದ್ರೆ 1 ಕಿಲೋಮೀಟರ್ಗೆ ಎಷ್ಟು ಆಯ್ತು? 101ಲ್ಲಿ 112 1 ಕಿಲೋಮೀಟರ್ ದರ ಎಷ್ಟು? 12 ರೂಪಾಯಿ ಬಂದುಬಿಡುತ್ತೆ ನಮ್ಗೆ ಇಲ್ಲಿಗ. ಎಷ್ಟು ಈಸಿ ಸಿಕ್ತು ನೋಡ್ರಿ. 1 ಕಿಲೋಮೀಟರ್ಗೆ ಎಷ್ಟು ರೂಪಾಯಿ? 12 ರೂಪಾಯಿ ಆಯ್ತು. ಹಾಗಾದ್ರೆ ಎಷ್ಟು ಕಿಲೋಮೀಟರ್ ಇದಿಲ್ಲ? 1 ಕಿಲೋಮೀಟರ್ಗೆ ಎಷ್ಟು? 12 ರೂಪಾಯಿ. ಈಗ ಇಲ್ಲಿ ಎಷ್ಟು ಕಿಲೋಮೀಟರ್ ಅದ? 5 ಕಿಲೋಮೀಟರ್ ಅದ. ಹಾಗಾದ್ರೆ 12 ಇಲ್ಲಿ ಎಷ್ಟಾಗುತ್ತೆ? 60 ರೂಪಾಯಿ ಅದ. ಇಲ್ಲಿ ಎಷ್ಟಾಗಿದೆ? 70 ರೂಪಾಯಿ. ಹಾಗಾದ್ರೆ ಫಿಕ್ಸ್ಡ್ ರೇಟ್ ಎಷ್ಟದ? 10 ರೂಪಾಯಿ ಅದ. ಹಾಗಾದ್ರೆ ಎಷ್ಟು ರೂಪಾಯಿ ಆಯ್ತು? 70 ರೂಪಾಯಿ ಆಯ್ತು. 60 ರೂಪಾಯಿಯ ಬಸ್ ಚಾರ್ಜ್, ಮೆಟ್ರೋ ಚಾರ್ಜು 10 ರೂಪಾಯಿಯ ಫಿಕ್ಸ್ಡ್ ರೇಟು, ಟೋಟಲ್ 70 ರೂಪಾಯಿ. ನೋಡಿ, ಫಿಕ್ಸ್ಡ್ ಆಗುತ್ತೆ ನೋಡ್ರಿ. 1 ಕಿಲೋಮೀಟರ್ಗೆ 12 ರೂಪಾಯಿ. ಇಲ್ಲಿ ಎಷ್ಟು ಕಿಲೋಮೀಟರ್ ಅದ? 8 ಕಿಲೋಮೀಟರ್. 12 8 96. 10 ರೂಪಾಯಿಯ ಫಿಕ್ಸ್ಡ್ ರೇಟು, 2 ಸೇರಿ 96 1 10 106 ಆಯ್ತಾ?
ನೋಡ್ರಿ ಕರೆಕ್ಟಾಗಿ ಬಂತ. ಅಂದ್ರೆ 10 ರೂಪಾಯಿ ಏನಿದು ಫಿಕ್ಸ್ಡ್ ರೇಟು. ಈ 60 ರೂಪಾಯಿ ಮತ್ತು 96 ರೂಪಾಯಿ ಪ್ರಯಾಣಿಸಿದ ದೂರಕ್ಕೆ ನಿಗದಿಪಡಿಸಿರ್ತಕ್ಕಂಥ ದರ. ಕ್ವಶನ್ ಏನು ಕೇಳಿದರೆ ಹಾಗಾದರೆ ಒಬ್ಬ ವ್ಯಕ್ತಿಯು 20 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ದರ ಎಷ್ಟು? 20 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೋಡ್ರಿ, 1 ಕಿಲೋಮೀಟರ್ಗೆ ಎಷ್ಟು ರೂಪಾಯಿ? 12 ರೂಪಾಯಿ. 20 ಕಿಲೋಮೀಟರ್ಗೆ ಎಷ್ಟಾಗುತ್ತೆ? 12 24 240 ರೂಪಾಯಿ ಆಯಿತು. ಇದು ಫೀಸು, ಫೇರ್, ಬಸ್ ಫೇರ್ ಅಥವಾ ಮೆಟ್ರೋ ಚಾರ್ಜ್. ಹಾಗಾದರೆ ಮತ್ತು ಫಿಕ್ಸ್ಡ್ ರೇಟ್ ಎಷ್ಟದ? 10 ರೂಪಾಯಿ ಅದ. 240 ಮತ್ತು 10 ರೂಪಾಯಿ ಎಕ್ಸ್ಟ್ರಾ ಫೀಸು 250 ರೂಪಾಯಿ ಈಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಸಿಂಪಲ್ ಆಗಿ ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಉತ್ತರ ನೀಡಿಬಿಟ್ಟು. ಕ್ಲಿಯರ್? ಅರ್ಥ ಆಯ್ತು? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9 ಮತ್ತು ಕೊನೆಯ ಪ್ರಶ್ನೆ. ಒಬ್ಬ ಮನುಷ್ಯನು ಕೆಲವು ಕಿತ್ತಳೆ ಹಣ್ಣುಗಳನ್ನು 30 ರೂಪಾಯಿ ಡಜನ್ಗಳಂತೆ ಖರೀದಿಸಿದನು. ಅಷ್ಟೇ ಸಂಖ್ಯೆಯ ಕಿತ್ತಳೆ ಹಣ್ಣುಗಳನ್ನು 25 ರೂಪಾಯಿ ಡಜನ್ ಅಂತೆ ಖರೀದಿಸಿದನು. ನೋಡ್ರಿ, ಒಂದು ಡಜನ್ಗೆ ಎಷ್ಟು ರೂಪಾಯಿ ಅಂತೆ? ಒಂದು 30 ರೂಪಾಯಿ ಅಂತೆ. ಇನ್ನು ಒಂದು ಅಷ್ಟೇ ಸಂಖ್ಯೆಯ ಕಿತ್ತಳೆ 25 ರೂಪಾಯಿ. ಅದು ಒಂದೇ ಡಜನ್ಗೆ 25 ರೂಪಾಯಿ ಅಂತ ತೆಗೆದುಕೊಂಡಂತೆ. ಹಾಗಾದ್ರೆ ಎಷ್ಟಾಗುತ್ತೆ? ಎರಡು ಸೇರಿಸಿರ 31 30 ಪ್ಲಸ್ 25 25. ಹಾಗಾದರೆ 2 ಡಜನ್ಗೆ ಎಷ್ಟು ರೂಪಾಯಿ ಆಯಿತು? 55 ರೂಪಾಯಿ ಆಯಿತು. ಎಷ್ಟು ಡಜನ್ಗೆ? 2 ಡಜನ್ಗೆ ಎಷ್ಟಾಯಿತು? 55 ರೂಪಾಯಿ ಆಯಿತು. ಕ್ಲಿಯರಾಗಿ 2 ಡಜನ್ಗೆ ಎಷ್ಟಾಯಿತು? ಇದೇನಿದು? ಕೊಂಡ ಬೆಲೆ. ಇಲ್ಲಿ ಹೆಚ್ಕೊಳ್ತು ನೋಡ್ರಿ, ಕೊಂಡ ಬೆಲೆ 2 ಡಜನ್ಗೆ ಎಷ್ಟು ರೂಪಾಯಿ ಆಯಿತು? 55 ರೂಪಾಯಿ ಆಯಿತು. ಇದು ಕೊಂಡ ಬೆಲೆ. ಅವ್ರು ಹೇಳಿದ್ದಾರೆ ಕಿತ್ತಳೆ ಹಣ್ಣುಗಳನ್ನು 25 ರೂಪಾಯಿ ಡಜನ್ ಅಂತ ಖರೀದಿಸಿದನು, ಕೊಂಡನು ಅಂತ ಅರ್ಥ. ಆ ಹಣ್ಣುಗಳನ್ನು 35 ರೂಪಾಯಿ ಡಜನ್ಗಳಂತೆ ಮಾರಾಟ ಮಾಡಿದನು. ಒಂದು ಡಜನ್ಗೆ ಎಷ್ಟು ರೂಪಾಯಿ ಅಂತ ಮಾರಾಟ ಮಾಡಿದಿಲ್ಲ? ಮಾರಿದ ಬೆಲೆ ಎಷ್ಟು ರೂಪಾಯಿ? ಒಂದು ಡಜನ್ಗೆ ಎಷ್ಟು ರೂಪಾಯಿ ಅಂತೆ? ಒಂದು ಡಜನ್ಗೆ 32 ರೂಪಾಯಿ ಅಂತೆ. ಒಂದು ಡಜನ್ಗೆ 32 ರೂಪಾಯಿ ಆದರೆ ಇಲ್ಲಿ 2 ಡಜನ್ಗೆ ಎಷ್ಟಾಗುತ್ತೆ ನೋಡ್ರಿ? 2 ಡಜನ್ಗೆ 32 64 ರೂಪಾಯಿ ಆಗುತ್ತೆ. ಹಾಗಾದರೆ 2 ಡಜನನ್ನು ಮಾರಿದ ಬೆಲೆ ಎಷ್ಟಾಗುತ್ತೆ? 64 ರೂಪಾಯಿ ಆಯಿತು. ಹೌದು ತಾನೆ? ಕ್ಲಿಯರಾಗಿ ಅರ್ಥ ಆಯ್ತಿದೆ ನಿಮಗೆ? ಒಂದು ಡಜನ್ಗೆ 32 ರೂಪಾಯಿ ಆದರೆ 2 ಡಜನ್ಗೆ 64. 2 ಡಜನ್ ಯಾಕೆ ತೆಗೆದುಕೊಂಡು ನಾವು? ಇಲ್ಲಿ 2 ಡಜನನ್ನು ಕೊಂಡ ಬೆಲೆ ಸಿಕ್ಕತ್ತೆ ನಮಗೆ 55 ರೂಪಾಯಿ. ಈಗ 2 ಡಜನ್, ಒಂದು ಡಜನ್ಗೆ 32 ರೂಪಾಯಿ ಅಂದರೆ 2 ಡಜನ್ಗೆ ಮಾರಿರ್ತಕ್ಕಂಥ ಬೆಲೆ ಎಷ್ಟಾಯ್ತು? ಈಗ 64 ರೂಪಾಯಿ ಆಯಿತು. 55 ರೂಪಾಯಿಗೆ ತಗೊಂಡು 64 ರೂಪಾಯಿಗೆ ನಾವು ಮಾರಿದ್ವಿ. ಲಾಭ ಆಯಿತು, ನಷ್ಟ ಆಯಿತು? ಲಾಭ ಆಯಿತು. ಎಷ್ಟು ರೂಪಾಯಿ ಲಾಭ ಆಯ್ತು ನಮಗೆ? 64ರಲ್ಲಿ 55 9 ರೂಪಾಯಿ ಲಾಭ ಆಯಿತು. 9 ರೂಪಾಯಿ ಲಾಭ ಆಯಿತು. ಎಷ್ಟು ಡಜನ್ ಹಣ್ಣುಗಳಿಗೆ? 2 ಡಜನ್ ಹಣ್ಣುಗಳಿಗೆ 2 ಡಜನ್ ಹಣ್ಣುಗಳನ್ನು ಮಾರಾಟ ಮಾಡಿದಾಗ ನಮಗೆ ಲಾಭ ಆಯಿತು. ಎಷ್ಟು ರೂಪಾಯಿ ಲಾಭ ಆಯಿತು ನಮಗೆ? 9 ರೂಪಾಯಿ ಲಾಭ ಆಯಿತು. ಕ್ಲಿಯರ್ ಆಯಿತು? ಎಸ್. ಮುಂದೆ ಏನು ಕೇಳಿದರೆ, ಮಾರಾಟ ಮಾಡಿದನು 32 ರೂಪಾಯಿಗೆ 1 ಡಜನ್ ಮಾರಾಟ ಮಾಡಿದನು. 270 ರೂಪಾಯಿ ಲಾಭ ಗಳಿಸಿದನು. ಇಲ್ಲಿ ಎಷ್ಟು ಗಳಿಸಿದ? 9 ರೂಪಾಯಿ ಗಳಿಸಿದ. ಹಾಗಾದ್ರೆ ಕ್ವಶನಲ್ಲಿ 270 ರೂಪಾಯಿ ಲಾಭವನ್ನು ಗಳಿಸಿದರೆ ಖರೀದಿಸಿದ ಕಿತ್ತಳೆ ಹಣ್ಣುಗಳ ಒಟ್ಟು ಸಂಖ್ಯೆ ಎಷ್ಟು? 9 ರೂಪಾಯಿ ಲಾಭ ಆಗಬೇಕಾಗಿತ್ತಂತಂದ್ರೆ ಎಷ್ಟು ಕಿತ್ತಳೆ ಹಣ್ಣುಗಳಿದ್ದವು? 2 ಡಜನ್ ಇದ್ದವು. ಹಾಗಾದರೆ 270 ರೂಪಾಯಿ ಲಾಭ ಗಳಿಸಬೇಕಾದ್ರೆ ಕಿತ್ತಳೆ ಹಣ್ಣುಗಳು ಎಷ್ಟು ಡಜನ್ ಇದ್ದವು? 9 ಎಷ್ಟಲೇ 270, 9 3 27, ಇದು 1 30, 9 30 370. ಅದೇ 30ನ್ನು ನಾವು 2ಕ್ಕೆ ಗುಣಾಕಾರ ಮಾಡಿದ್ರೆ ಸಾಕು. 2 × 30 32 60. 60 ಡಜನ್ ಈಸ್ ರೈಟ್ ಆನ್ಸರ್. ನೋಡ್ರಿ ಎಷ್ಟು ಸಿಂಪಲ್ ಇದೆ. ಒಂದೊಂದು ಎಳೆ ಬಿಸ್ತಾ ಹೋಗ್ಬೇಕು. ಕ್ಲಿಯರಾಗಿ ಹೇಳ್ಬಿಡ್ತೀನಿ ನೋಡ್ರಿ. 30 ರೂಪಾಯಿ 1 ಡಜನು, 25 ರೂಪಾಯಿ 1 ಡಜನು ಹಣ್ಣು ತೆಗೆದುಕೊಳ್ತಾನೆ. ಹಾಗಾದ್ರೆ 2 ಡಜನ್ಗೆ ಎಷ್ಟು ರೂಪಾಯಿ ಬಂತು ನಮಗೆ? 55 ರೂಪಾಯಿ ಕೊಟ್ಟು ತೆಗೆದುಕೊಂಡಿವಿ. 1 ಡಜನ್ಗೆ 32 ರೂಪಾಯಿಗೆ ಮಾರ್ತಾನಂತೆ. ಹಾಗಾದ್ರೆ 2 ಡಜನ್ಗೆ ಎಷ್ಟು ರೂಪಾಯಿ ಮಾರಾಟ ಮಾಡಿದಾಗಲಿ? 64 ರೂಪಾಯಿಗೆ ಮಾರಾಟ ಮಾಡಿದ. 2 ಡಜನನ್ನು 55 ರೂಪಾಯಿಗೆ ತೆಗೆದುಕೊಂಡು 64 ರೂಪಾಯಿಗೆ ಮಾರಿದ್ರೆ ನಮಗೆ 2 ಡಜನ್ ಮಾರಿದ್ರೆ 9 ರೂಪಾಯಿ ಲಾಭ ಆಯಿತು. ಹಾಗಾದ್ರೆ 200 ಕ್ವಶನ್ ಕೇಳಿದ್ರೆ 270 ರೂಪಾಯಿ ಲಾಭ ಆದರೆ ಅವನ ಹತ್ರ ಎಷ್ಟು ಡಜನ್ ಅನ್ನು ಮಾರಿದ್ದಾನೆ ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ 9 30 270. ಹಾಗಾದ್ರೆ 2 30 60. ಹಾಗಾದ್ರೆ 60 ಡಜನ್. ಇಲ್ಲಿ 30 ಬಂದಿದ್ದಾನೆ, ಅದೇ 2ಕ್ಕೆ 30ರಿಂದ ಗುಣಾಕಾರ ಮಾಡಿದ್ರೆ 2 30 60 ಆಯಿತು. 60 ಡಜನ್ ಅನ್ನು ಮಾರಾಟ ಮಾಡಿದಾಗ ಅವನಿಗೆ 270 ರೂಪಾಯಿ ಏನಾಗುತ್ತೆ? ಲಾಭ ಆಗುತ್ತೆ. ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇಲ್ಲಿ ಲಾಭ ಆತ ನಷ್ಟ ಅದು ನೋಡ್ಕೊಂಡ್ಬಿಟ್ಟು ಸಾಕು ನಮಗೆ. ಲಾಭ 55 ರೂಪಾಯಿಗೆ ಕೊಂಡು 64 ರೂಪಾಯಿಗೆ ಮಾರಿದರೆ ನಮಗೆ ಖಂಡಿತ ಏನಾಗುತ್ತೆ? ಲಾಭ ಆಗೇ ಆಗುತ್ತೆ.
ಆಗಿರುತ್ತೆ. ಅದಕ್ಕೋಸ್ಕರ ದ ರೈಟ್ ಆನ್ಸರ್ 60 ಡಜನ್ ಈಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ, ಇವತ್ತು ನಡೆದಿರ್ತಕ್ಕಂಥ ಈ ಒಂದು ಎಕ್ಸಾಮಲ್ಲಿ ಎಲ್ಲ ಕ್ವಶನ್ಗಳನ್ನು ಸರಳವಾಗಿ ಹೇಳಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ನಿಮಗೆ ಎಲ್ಲ ಕ್ವಶನ್ಗಳು ಸರಳವಾಗಿ ಅರ್ಥ ಆಗಿದ್ದಾವೆ ಅಂತ ನನ್ನ ಭಾವನೆ ಇದೆ. ನಿಮಗೆ ಅರ್ಥ ಆಗಿತ್ತಂದರೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಮುಂಬರ್ತಕ್ಕಂಥ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.